ನೆಟ್‌ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಅಲ್ಲಿ ಸೀರೀಸ್ ನೋಡುದು ಅಂಡ್ ಈ ಸೀರೀಸ್ ಮುಖಾಂತರ ತುಂಬಾ ಕಲಿತಿದ್ದಾರೆ ಜನ. ಇಂಡಿಯಾಲಿರುವಂತ ಎಮರ್ಜೆನ್ಸಿ ನಂಬರ್ 112 ಗೊತ್ತಿಲ್ಲದೆ ಇರಬಹುದು. ಆದ್ರೆ ಯುಎಸ್ ನ ಎಮರ್ಜೆನ್ಸಿ ನಂಬರ್ 911 ಎಲ್ಲರಿಗೂ ಗೊತ್ತಿರುತ್ತೆ. ಇದೇ ರೀತಿ ರೀಸೆಂಟ್ ಆಗಿ ಒಬ್ರು ಪ್ರಶ್ನೆ ಕೇಳಿದ್ರು. ಮೇಡಮ್ ಪ್ರೀ ನುಪಿಟಲ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ. ಇದು ಸಹ ನೀವು ಇಂಗ್ಲಿಷ್ ವೆಬ್ ಸೀರೀಸ್ ಇಂದ ಕಲ್ತಿರುವಂತದ್ದು. ಸೊ ಪ್ರೀ ನುಪಿಟಲ್ ಅಗ್ರಿಮೆಂಟ್ ಏನಿದೆ ಇದಕ್ಕೆ ಇಂಡಿಯಾ ಅಲ್ಲಿ ಯಾವುದೇ ರೀತಿ ವ್ಯಾಲಿಡಿಟಿ ಇರೋದಿಲ್ಲ. ಪ್ರೀ ನುಪಿಟಲ್ ಪ್ರೀನಪ್ ಅಗ್ರಿಮೆಂಟ್ ಅಂತಾನು ಕೇಳಿರ್ತೀರಿ. ಅಂದ್ರೆ ಯುಎಸ್ ಲಾ ಪ್ರಕಾರ ನಿಮ್ಮ ಮದುವೆ ಆಗೋದಕ್ಕೂ ಮುಂಚೆನೆ ನೀವೊಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಳ್ತೀರಿ. ಮುಂದಕ್ಕೆ ಯಾವಾಗಾದ್ರೂ ನಿಮ್ ಮದುವೆ ಕೆಟ್ರೆ ಅಂದ್ರೆ ಡಿವೋರ್ಸ್ ಆದಂತ ಟೈಮ್ ಅಲ್ಲಿ ಯಾರಿಗೆ ಎಷ್ಟು ಆಸ್ತಿ ನಮ್ ಭಾಗ ಹೋಗುತ್ತೆ ಅಂತ. ಇಲ್ಲ ಮದ್ವೆಗ್ ಮುಂಚೆ ನಿಮ್ ಆಸ್ತಿ ಏನಿತ್ತು ಅದು ನಿಮ್ಮ ಹತ್ರನೇ ಉಳಿಯತ್ತೆ. ಇಲ್ಲ ಈ ಆಸ್ತಿಯ ಇಷ್ಟು ಭಾಗ ಇವ್ರಿಗೆ ಹೋಗುತ್ತೆ ಅನ್ನೋ ರೀತಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇದ್ ಮಾಡುವಂತ ಮೇನ್ ಪರ್ಪಸ್ ಏನಂದ್ರೆ ಯುಎಸ್ ಲಾ ಅಲ್ಲಿ ಆಫ್ಟರ್ ಡಿವೋರ್ಸ್ ಈ ರೀತಿ ಅಗ್ರಿಮೆಂಟ್ ಇಲ್ಲ ಅಂತಂದ್ರೆ ಒಂದು ಲಾರ್ಜ್ ಅಮೌಂಟ್ ಆಫ್ ದ ಪ್ರಾಪರ್ಟಿ ಹಸ್ಬೆಂಡ್ ನ ಪ್ರಾಪರ್ಟಿ ವೈಫ್ ಗೆ ಕೊಡ್ಬೇಕಾಗತ್ತೆ. ಸೊ ಇದರಿಂದ ಬಚಾವ್ ಆಗೋದಕ್ಕೆ ಈ ರೀತಿ ಪ್ರೀ ನ್ಯೂಪಿಟಲ್ ಅಗ್ರಿಮೆಂಟ್ ಅನ್ನೋದನ್ನ ಮಾಡ್ಕೊಳ್ತಾರೆ. ಆದ್ರೆ ಈ ರೀತಿ ಅಗ್ರಿಮೆಂಟ್ ಇಂಡಿಯಾ ಅಲ್ಲಿ ಯಾವುದೇ ರೀತಿ ವ್ಯಾಲಿಡಿಟಿ ಹೋಲ್ಡ್ ಮಾಡೋದಿಲ್ಲ. ಏನಕ್ಕಂದ್ರೆ ನಮ್ ಕಡೆ ನಾವು ಮದುವೆನ ಒಂದು ಸೀಕ್ರೆಟ್ ರಿಲೇಶನ್ಶಿಪ್ ಆಗಿ ನೋಡ್ತೀವಿ. ಅಂಡ್ ಇಫ್ ಇನ್ ಕೇಸ್ ಡಿವೋರ್ಸ್ ಆದ್ರೆ ನಮ್ ಇಂಡಿಯಾ ಅಲ್ಲಿ ಡಿವೋರ್ಸ್ ಲಾಸ್ ಬೇರೆನೆ ಇದೆ. ನಮಗೆ ಇರುವಂತ ಮೇಂಟೆನೆನ್ಸ್ ಲಾಸ್ ಬೇರೆನೆ ಇದೆ. ಸೊ ಇಂಡಿಯಾ ಅಲ್ಲಿ ಇರುವಂತ ಇಂಡಿಯನ್ ಲಾಸ್ ಮಾತ್ರನೇ ಅಪ್ಲೈ ಆಗೋದು. ನೀವು ನೋಡ್ತಿರುವಂತ ಈ ಪ್ರೀ ನ್ಯೂಪಿಟಲ್ ಅಗ್ರಿಮೆಂಟ್ ಅದು ಯುಎಸ್ ಲಾಸ್ ಬೇಸ್ಡ್.